ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ನವೆಂಬರ್ 26 ಯೋಗೇಶ್ ಅವ್ರ ಬರ್ತ್ಡೇ. ಇವತ್ತು ಯೋಗೇಶ್ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದಾರೆ. ಕರಿಬೇವು, ಚಿಕನ್ನು. ಯೋಗೇಶ್ ಅವ್ರಿಗೆ ನೆಗಡಿ, ಕೆಮ್ಮು, ಸ್ವಲ್ಪ ಲೈಟಾಗಿ ಜ್ವರ, ಮೈಕೈ ನೋವು, ಸುಸ್ತು ಇಷ್ಟಿದೆ. ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋದು ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಮನೇಲೇ ಇದ್ದಾರೆ. ಇನ್ನು ಸ್ನಾನನೂ ಮಾಡಿಲ್ಲ ಅವ್ರು ಬೆಳಗ್ಗೆಯಿಂದ. ಈಗಾಗಲೇ ಟೈಮ್ 1:15 ಆಯಿತು. ಇನ್ನು ಮಲಗೇ ಇದ್ದಾರೆ. ಇವಾಗ ಎದ್ದು ಸ್ನಾನಕ್ಕೆ ಕಳಿಸ್ಬೇಕು. ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಲ್ವಲ್ಲ, ಸೊ ಅದಕ್ಕೆ ಈಗ ಚಿಕನ್ ಮಾಡ್ತಾ ಇದ್ದೀನಿ. ನಾನು ಸಿಂಪಲಾಗಿ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಕೆಮ್ಮಾಯ್ತಲ್ವ ಅವ್ರಿಗೆ, ಹಂಗಾಗಿ ಪೆಪ್ಪರ್ ಚಿಕನ್ ಆನ್ಲೈನಲ್ಲೇ ತರಿಸಿದ್ದು. ನಂದು ಫ್ರೆಶ್ ಆ್ಯಂಡ್ ಹೆಲ್ತಿ ಅಂತಾರೆ. ಇದು ಎಷ್ಟು ಮಟ್ಟಿಗೆ ಫ್ರೆಶ್ ಆಗಿ ಗೊತ್ತಿಲ್ಲ. ಎದೇಳ ಕೂತ್ಕೊಂತಿರುವ ಮೀಸೆನ ಬಿಡಮ್ಮ ಹಾಕ್ಬಿಡ. ಇಲ್ಲ, ನಾನು ಹಾಕ್ತೀನಿ. ಇಲ್ಲಾಡಿಲಿ ಎದ್ದೇಳು, ಸ್ನಾನ ಮಾಡಬಾ. ಎದ್ದೇಳೋ, ಸಾಕು. ಮಲಗಿದ್ರೆ ಸಾಯಂಕಾಲ ತನಕ ಮಲ್ಗೇ ಇರ್ತೀಯ. ಎದ್ದೇಳು, ಸಾಕು. ನೀನು ನಿದ್ದೆ ಮಾಡ್ಬಿಡು ಅಂತ ಯಾರು ಹೇಳಿದ್ರು? ಇದನ್ನ ಬಿಡು, ನಿದ್ದೆ ಬರ್ತತೆ ಅವಾಗ. ಇದನ್ನ ಎತ್ತಿ ಈ ರಾತ್ರಿ ಹೊತ್ತು ನಾನು ಇಸ್ಕೊಂಡು ಮರಿಕತ್ತೀನಿ. ಇನ್ನ ಫೋನ್ ನೋಡಿ ನಿದ್ದೆ ಬೀಳ್ದಂಗೆ ಎದ್ದೇಳು. ಅರ್ಧ ದಿನ ಕಳೆದೆ ಬರ್ತಡೆ ದಿನ ಅಲ್ಲ, ಸ್ನಾನ ಮಾಡಲಿಲ್ಲ, ಮಂಚದ ಮೇಲೆ ನಿದ್ದೆ ಮಾಡ್ಕೊಂಡೇನೆ. ಆಯ್ತು, ಜಾಗ ಬಿಡು. ಚಿಕನ್ ಮಾಡ್ತಾಯಿದ್ದೀನಿ. ಫುಲ್ಲು ಸಿಂಪಲಾಗಿ ಮಾಡೋದು ನಾನು. ಇದಕ್ಕೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಿಕನ್ ಹಾಕಿ ಉಪ್ಪು ಅರಿಶಿನ ಹಾಕಿದ್ದೀನಿ. ಇದರಲ್ಲೇ ಇದು ನೀರು, ಚಿಕನ್ ಬಿಟ್ಟಿರೋದು ನೀರು. ಇದಕ್ಕೆ ಒಂದು ಚೂರು ನಾವು ಎಕ್ಸ್ಟ್ರಾ ನೀರು ಹಾಕೋಂಗಿಲ್ಲ. ಈ ನೀರಲ್ಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ. ಅಲ್ಲಿವರೆಗೂ ಇದು ಹಿಂಗೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ 4, ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ, ಆಮೇಲೆ ಇಷ್ಟು ಶುಂಠಿ ಕಟ್ ಮಾಡಿಬಿಟ್ಟು ಹಾಕೊಳ್ತೀನಿ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಪೆಪ್ಪರ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಇದಿಷ್ಟು ರುಬ್ಬೋದಿಷ್ಟೇ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಇಷ್ಟೇ ರುಬ್ಬಿಟ್ಟು ಇದು ಬೆಂದಮೇಲೆ ಇದಕ್ಕೆ ಮಿಕ್ಸ್ ಮಾಡೋದು. ಇದಕ್ಕೆ ಆಲ್ರೆಡಿ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಮತ್ತು ಏನು ಹಾಕೋದು ಏನು ಬೇಡ. ಪೆಪ್ಪರ್ ಜಾಸ್ತಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕೊಂಡಿದ್ದೀನಿ. ನಿಮಗೆ ಪೆಪ್ಪರ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕೋಬೋದು. ಇವೆರಡರಲ್ಲೂ ಖಾರ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ನೋಡ್ಬೋದು, ಈಗ ನೀರೆಲ್ಲ ಡ್ರೈ ಆಗಿ ನೀರೆಲ್ಲ ಹೋಗ್ಬಿಟ್ಟೈತೆ. ಈಗ ಚಿಕನ್ನು ಕೂಡ ಬೆಂದೈತೆ ನೋಡಿ. ಹಿಂಗಂದರೆ ಗೊತ್ತಾಗತ್ತೆ ಚಿಕನ್ ಬೆಂದೈತೆ ಇಲ್ವೋ ಅಂತ. ಓಪನ್ ಆಗ್ತೈತೆ, ನೀರೆಲ್ಲ ಕೂಡ ಡ್ರೈ ಆಗೈತೆ. ಇವಾಗ ಇದಕ್ಕೆ ಇದೇನು ರುಬ್ಬಿರ್ತೀವಲ್ಲ ಇದನ್ನು ಹಾಕ್ಬೋದು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇದನ್ನು ಕೂಡ ಫುಲ್ಲು ಡ್ರೈ ಆಗೋ ತನಕ ಹಿಂಗೆ ಉರಿಬೇಕು. ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಗ್ರೇವಿ ಬೇಕು ಅಂದರೆ ಸೇಮ್ ನಾವೇನು ಇದಕ್ಕೆ ರುಬ್ಕೊಂಡ್ವಲ್ಲ, ಇದ್ರ ಜೊತೆಗೆ 1 ಇಲ್ಲ 2 ಟೊಮೊಟೊ ಸೇರಿಸ್ಬಿಟ್ಟು ರುಬ್ಬಿದ್ರೆ ಗ್ರೇವಿ ಥರ ಆಗುತ್ತೆ. ನಾನು ಇದು ಗ್ರೇವಿ ಥರ ಮಾಡ್ತಾಯಿಲ್ಲ, ಇದು ಫುಲ್ಲು ಡ್ರೈ ಥರ ಆಗಿಬಿಡುತ್ತೆ. ಇದೇನು ನೀರು ಥರ ಐತಲ್ಲ, ಇದು ಫುಲ್ಲು ಡ್ರೈ ಆಗೋ ತನಕ ಇದು ನಿಮಗೆ ಬೇಯಿಸೋದು. ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಂಗಾಗಿ ನೋಡಿದ್ರಲ್ಲ, ಇದು ನೀರೆಲ್ಲ ಡ್ರೈ ಆಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ಐತೆ, ಇನ್ನೊಂದು 2 ನಿಮಿಷಕ್ಕೆ ಇದು ಕೂಡ ಡ್ರೈ ಆಗಿಬಿಡುತ್ತೆ. ಇವಾಗ ಇದು ಬೆಂದೈತೆ ಅಂತ ಒಂದು 2 ನಿಮಿಷ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಯಿತು. ಇವಾಗ ಇದನ್ನು ಈಗ ಆಫ್ ಮಾಡಿಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಇರ್ತೀನಿ. ಯೋಗೇಶ್ವರ್ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನದಿಂದ ಬಂದಮೇಲೆ ಹಾಕ್ಕೊಡ್ತೀನಿ. ಹಲೋ, ಬರ್ತ್ಡೇ ಬಾಯ್.
ಬಬ್ಬ ಈಗ ನೋಡಪ್ಪ ಒಂಚೂರು ಫ್ರೆಶ್, ಅದಕ್ಕೆ ಹೇಳಿದ್ದು ಸ್ನಾನ ಮಾಡಿರೋ ಫ್ರೆಶ್ಶು. ಹೆಂಗೈತೆ? ಹುಷಾರಿಲ್ಲ ಕಣಪ್ಪ, ಹುಷಾರಿಲ್ಲ. ಹುಷಾರಿಲ್ಲ ಸರಿ, ಸ್ನಾನ ಮಾಡಿದ್ಮೇಲೆ ಒಂಚೂರು ಫ್ರೀ ಅನ್ಸಲ್ವಾ? ನೋಡಿ ಮತ್ತೆ ಫೋನ್ ಹಿಡ್ಕೊಂಡಿರೋದು. ಇವತ್ತು ಫುಲ್ ಫೋನ್ ಹಿಡ್ಕೊಬೇಡ, ತೆಗಿ ಬಿಟ್ಬಿಡು. ಫೋನ್ ಬಿಟ್ಟು ಕೂತ್ಕೋ ಒಂದಿನ. ನೋಡಮ್ಮ ಅಲ್ಲಿ ಸೈಡಾಗಿ ಇಕ್ಕು, ನೋಡ್ಕೊಂಡಿಲ್ಲ. ನೋಡ್ಬೇಡ ಫೋನ್ ನೋಡ್ಬೇಡ ಅಂದೆ. ಟಿವಿ ಫೋನ್ ಬಿಟ್ರೆ ಟಿವಿ. ಯೋಗೇಶ್ವರ್ ಊಟ ಇದ್ರಲ್ಲೇನೆ ಅನ್ನನೂ ಕಲಿಸ್ಕೊಂಡು ಊಟ ಮಾಡ್ತಾರಂತೆ, ಹಂಗಾಗಿ ಇಟ್ಕೊಟ್ಟಿರ್ತೇವೆ. ಹರಿ ಎದ್ದ. ಓ ಎಳೆ ಮಗ. ಹೆಂಗೈತೆ? ಚೆನ್ನಾಯ್ತಾ? ಖಾರ ಎಲ್ಲ ಸರಿಗೈತಾ? ಟೈಮ್ ಎಷ್ಟು? 7:30. 7:30. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವ್ಲಾಗ್ ಮಾಡಕ್ ಶುರು ಮಾಡಿದೀವಿ, ಆದ್ರೆ ಅಮ್ಮ ಮಾಡ್ತಿಲ್ಲ, ಇವತ್ತು ನಾನ್ ಮಾಡ್ತಿದ್ದೀನಿ. ಇರು, ನಾನು ಹೇಳ್ಬಿಟ್ಟು ಆಮೇಲೆ ಕೊಡ್ತೀನಿ. ಟೈಮ್ ಈಗ 7:30 ಆಯಿತು. ಮಧ್ಯಾಹ್ನ ಚಿಕನ್ ತಿಂದ ಮೇಲೆ ಒಂದೊಂದು ರೌಂಡ್ ಎಲ್ಲ ಮಲಗಿ ಎದ್ದು ಇನ್ನೊಂದು ರೌಂಡ್ ರಾಗಿ ದೋಸೆ ತಿಂದು ಅಲ್ವಾ ಪುಟಿ ಕೂತಿದ್ದೀವಿ. ಯೋಗೇಶ್ ಅವ್ರಿಗೆ ಕೇಕ್ ತರ್ತೀನಿ ಅಂದರೆ ಬೇಡವಂತೆ. ಹೆಂಗೆಲ್ಲ ತರ್ವಾಗೆಲ್ಲ ಕನ್ವಿನ್ಸ್ ಮಾಡಿದ್ವಿ ಕೇಕ್ ಕಟ್ ಮಾಡೋಣ ಅಂತ, ಒಪ್ತಾ ಇಲ್ಲ. ಅಪ್ಪಾಜಿ ಕೇಕ್ ಕಟ್ ಮಾಡೋಣ ಪ್ಲೀಸ್, ಕೇಕ್ ಕಟ್ ಮಾಡೋಣ ಪ್ಲೀಸ್. ಪುಟ್ಟಿ ಹೇಳಿದ್ರು ಒಪ್ತಾ ಇಲ್ಲ, ಬೇಡ ನೆಗಡಿ ಕೆಮ್ಮೋಗೈತೆ ಕೇಕ್ ಬೇಡ. ನೆಗಡಿ ಕೆಮ್ಮ ಆಗಿಲ್ಲ ಅಂದ್ರೂ ಕೇಕ್ ಏನು ಕಟ್ ಮಾಡ್ತಾ ಇರಲಿಲ್ಲ. ಕೇಕ್ ಕಟ್ ಮಾಡಂಗಿಲ್ಲ ಅಂದ್ರೆ ನಾವೇ ಕೇಕ್ ಕಟ್ ಮಾಡಿಲ್ಲ ಅಂದ್ರೆ ಮತ್ತೆ ಒಂದ್ಸಲ ನಾನು ಅವಾಗ ಕೇಕ್ ತರಿಸ್ತಾ ಕಟ್ ಮಾಡಿದ್ದೆ ಅಲ್ಲಿ ಕೊಂಡ್ಕರೆಗಿದ್ದಾಗ. ಇವಾಗೇನಾಗ್ಲಿ ಹಳದು ಹಳೇದಾಗ್ಬಿಡ್ತಾ. ನೀನೇನು ಹೇಳು, 6 ವರ್ಷಕ್ಕೆ ಹಳೇದು ಅನ್ನೋ ಥರ ಫೀಲ್ ಮಾಡಿದ್ರೆ ಹೆಂಗೆ ಆಗ್ಲಿ? 7-10 ವರ್ಷ ನೆನ್ಕೊಳಪ್ಪ, ಇಷ್ಟು ಬೇಗ ಹಳೇದು ಅನ್ಸಿಲ್ಲ ಹೆಂಗಪ್ಪ? ವಾಪಸ್ ತಗೊಂಡ್ಬಿಟ್ಟೆ ಅಮ್ಮಂಗೆ ಥ್ಯಾಂಕ್ಸ್ ಹೇಳಿದ್ದು. ನಿನಗೆ ಬೇರೆ ಹೊಸ ಕೊಟ್ಟಿದ್ದೀನಿ. ನಾನೀಗ ಅವ್ರು ಥ್ಯಾಂಕ್ಸ್ ಹೇಳಿರೋದು ಅವಳಿಗೀಗ ಬೇಜಾರು ವಿಷಯ. ವಾಪಸ್ ಇಸ್ಕೊಂಡೆ ಕಣ, ನಿನ್ನ ಹತ್ರ ಇಲ್ಲ ಇವಾಗ. ಪ್ರಶಸ್ತಿ ಕೊಟ್ಟು ವಾಪಸ್ ಇಸ್ಕೊತಾರಲ್ಲ ಹಂಗೆ ಥ್ಯಾಂಕ್ಸ್. ನನ್ನ ಥ್ಯಾಂಕ್ಸ್ ಅಲ್ಲ, ನಿನ್ನ ಥ್ಯಾಂಕ್ಸ್ ನಿಮಗೆ ವಾಪಸ್ ಇಸ್ಕೊಳ್ಳೋದ? ಏನ್ ಆಟಾಡ್ಬೇಡ್ರಿ ಇಲ್ಲಿ. ವಾಪಸ್ ಇಸ್ಕೊಂಡಪ್ಪ ನಾನು. ಮತ್ತೆ ಇವಾಗ ಏನ್ ಮಾಡ್ಬೇಕು ಹೇಳು? ಥ್ಯಾಂಕ್ಸ್ ನ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ಹೇಳು? ನಾನು ಪುಟ್ಟಿಗೆ ಹೊಸ ಥ್ಯಾಂಕ್ಸ್ ಕೊಟ್ಟಿದ್ದೀನಿ. ಅವಳಿಗೆ ಥ್ಯಾಂಕ್ಸ್ ಏನು ಕೊಟ್ಟೆ ನೀನು? ಅವಳಿಗೆ ಈಗ ಏನ್ ಗಿಫ್ಟ್ ಕೊಟ್ಟವಳೆ, ಏನ್ ವಿಶ್ ಮಾಡೋಳ ಅವಳಿಗೆ? ನನ್ನ ಮಗಳೇ ನನಗೆ ಗಿಫ್ಟ್. ಬಲೆ ಬಲಕಂದಮ್ಮ ಸುಮ್ಮನೆ ಹೋಗ್ಲಿ, ಮುದ್ದು ಮಾಡ್ಲಿಂತ ಹೋಗ್ಲಿ ಸುಮ್ಮನೆ. ಓ ಇಲ್ಲಿ ಬಂದು ವಟ 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 ಅಂತಾಳೆ ನೋಡಿಲಿ. ಇದು ಸುಮ್ಮನೆ ಆಡ್ತಿಲ್ವಾ ಇಲ್ಲಿ? ಈಗ ಅದೇನೋ ಸ್ವೀಟ್ ಕೇಳಿದ್ದಾರೆ, ಪೊಂಗಲ್ ಅಲ್ಲ, ಅಲಾಡ್ಸ್ಬಿಡರಿ. ಪೊಂಗಲ್ ಥರದ್ದು ಇನ್ನೊಂದು ಸ್ವೀಟ್. ಪೊಂಗಲ್ಲೇನಾ? ಹತ್ತತ್ರ ಪೊಂಗಲ್ಲು, ಅದನ್ನೇ ಮಾಡೋಣ ಅಂತ ಅದನ್ನೀಗ ಮಾಡಿ ಕೊಡೋದು ರಾತ್ರಿ ಊಟಕ್ಕೆ. ಊಟ ಏನು ಬೇಡ, ರಾಗಿ ದೋಸೆ ಇವಾಗ ತಿಂದಿದ್ದೀವಿ ಎಲ್ಲ ಒಂದು ರೌಂಡು. ಸ್ವೀಟ್ ಮಾಡ್ತೀನಲ್ಲ ಅದನ್ನೇ ತಿಂತೀವಿ ಚೂರು ಲೈಟಾಗಿ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಪರವಾಗಿಲ್ವಾ ಈಗ? ಕೊಡಿಲ್ ಫೋನು. ನಾನೇನು ಹೇಳಿದ್ದು ಬೆಳಿಗ್ಗೆ? ನೋಡ್ತಾ ಮಲಕತ್ತೀನಿ. ಬೇಡ, ಹಂಗೆ ಮನ್ಕೋ. ಕೊಡಿಲಿ, ಕಣ್ಣು ಉರಿ ಅಂತ ಯಾಕು ಕೊಡ್ತೀಯಾ ಇಲ್ವಾ ಈಗ? ಇಲ್ಲ, ಇದು ಹಾಕ್ಬೇಡ. ಇಲ್ಲ ಹಾಕ್ತೀನಿ.
ಬರ್ತಡೇ ಇವತ್ತು ಇವ್ರದ್ದು ಹಿಂಗಾಯ್ತು. ಪಾರ್ಟಿನೇ ಇಲ್ಲ ಇವತ್ತು. ಅದೇನೆ ಮತ್ತೆ ನಿನಗೆ ಲಾಸ್ ಇಲ್ಲ, ನಮಗೆ ಲಾಸ್ ಆಗಿರೋದು. ನೀನಾದ್ರೂ ಗಿಫ್ಟ್ ಆದ್ರೂ ತಗೊಂಡಿದ್ಯಾ, ನಮಗೇನು ಇಲ್ವಲ್ಲ. ನಮಗೇನು ಇಲ್ವಲ್ಲ ಮತ್ತೆ ಬರ್ತಡೇ ಪ್ರಯುಕ್ತ. ನನಗೆ ಏನೂ ಇಲ್ಲ ಅಂದ್ರೆ ನೀನ್ ಗಿಫ್ಟ್ ಆದ್ರೂ ತಗೊಂಡಲ್ಲ ಅಟ್ಲೀಸ್ಟ್ ನನ್ನ ಕಡೆಯಿಂದ. ನಾನು ಕೊಡ್ಬಾರ್ದಾಗಿತ್ತು, ಹಂಗೆ ಇಟ್ಕೋಬೇಕಿತ್ತು. ಹೋಗ್ಲಿ, ಗಿಫ್ಟ್ ಇಷ್ಟ ಆಯ್ತಾ? ಬಹಳ ಇಷ್ಟ ಆಯ್ತು, ಭಾಳ ಇಷ್ಟ ಆಯ್ತು. ತುಂಬ ಖುಷಿ. ಕಳ್ಕೊಬಾರ್ದು. ಇಲ್ಲ, ನಮ್ದು ಆ್ಯನಿವರ್ಸರಿ ವ್ಲಾಗಲ್ಲಿ ಗಿಫ್ಟ್ ಬಗ್ಗೆ ಅರ್ಧ ಗಂಟೆ ಮಾತಾಡಿದ್ದೀನಿ ನಾನು. ವಿಡಿಯೋ ಎಡಿಟ್ ಮಾಡಿದವ್ರು ಇವರು ಇಷ್ಟು ಕೂಡ ಹಾಕಿಲ್ಲ, ಫುಲ್ಲು ತೆಗ್ದವ್ರೆ. ನಾನು ಕೊಟ್ಟಿದ್ದ ಗಿಫ್ಟು ಇದುವರೆಗೂ ನಾನು ಕೊಟ್ಟಿದ್ದ ಗಿಫ್ಟ್ ಒಂದೂ ಇಟ್ಕೊಂಡಿಲ್ಲ ಇವರು. ಯಾಕೆ ಇಬ್ರು ಹುಡುಗರು ಇಟ್ಕೊಂಡಿಲ್ವಾ? ಇದೊಂದು ಹೇಳ್ತೀಯ ಗಿಫ್ಟು ಅಂತ ಬಂದರೆ ಮಕ್ಕಳು ಸುದ್ದಿ ಎತ್ಬಿಡೋದು ಸುಮ್ಮನಾಗ್ಲಿ ಅಂತ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊಳ್ಳೆ ಕಂಡುಬಿಟ್ರೆ ಅವ್ರಿಗಾಗಲ್ಲ, ಸೊಳ್ಳೆ ಕಚ್ಚೋದಲ್ಲ, ಸೊಳ್ಳೆ ನೋಡಿದ್ರೆ ಇವ್ರಿಗೆ ಮೈ ಕಡ್ದ ಸ್ಟಾರ್ಟ್ ಆಗ್ತದೆ. ಯಾವ ಒಂದೆರಡು ಸೊಳ್ಳೆ ಅವ ಇಲ್ಲಿ, ಅವನ್ನ ನೋಡಿಯೋಕ್ಕೀಗ ನಿಂತಿದ್ದಾರೆ. ಇಷ್ಟ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್. ಒಂದು ಎಷ್ಟು ನೋಡ್ರಪ್ಪ.